ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಮ್ಯೂಚುವಲ್ ಫಂಡ್ ಸೀರೀಸ್ನ ವಿಡಿಯೋಲ್ಲಿ ನಾವು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಇದರ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ಏನೇನು, ಹಾಗೂ ಕೊನೆಯದಾಗಿ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಹಾಗೂ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಇನ್ವೆಸ್ಟಿಂಗ್ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಇದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು? ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ನಮ್ಮ ಡೆಡಿಕೇಟೆಡ್ ಫಂಡ್ ಮ್ಯಾನೇಜರ್ಸ್ ಸ್ಟಾಕ್ಸನ್ನು ಅಡ್ಜಸ್ಟ್, ರೀಬ್ಯಾಲೆನ್ಸ್ ಅಂದರೆ ಪರ್ಫಾರ್ಮೆನ್ಸ್ ಪ್ರಕಾರ ಯಾವ ಸ್ಟಾಕ್ಸನ್ನು ನಾವು ಬೈ ಮಾಡಬೇಕು ಹಾಗೂ ಯಾವ ಸ್ಟಾಕ್ಸನ್ನು ನಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಯಿಂದ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ನ ಉದ್ದೇಶ ಒಂದೇ, ಮಾರ್ಕೆಟ್ ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿ ರಿಟರ್ನ್ಸನ್ನು ಅವರ ಮ್ಯೂಚುವಲ್ ಫಂಡ್ಸ್ನಲ್ಲಿ ತರಿಸ್ಕೊಡೋದು. ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನ ಅಡ್ವಾಂಟೇಜಸ್ ಏನು? ಇಲ್ಲಿ ನೀವು ಮಾರ್ಕೆಟ್ ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿ ರಿಟರ್ನ್ಸನ್ನು ಪಡ್ಕೊಳ್ಳುವ ಸಾಧ್ಯತೆಗಳಿದೆ. ಡೆಡಿಕೇಟೆಡ್ ಫಂಡ್ ಮ್ಯಾನೇಜರ್ ಆಕ್ಟಿವ್ಲಿ ಎಕನಾಮಿ ಹಾಗೂ ಇಂಡಸ್ಟ್ರಿಯಲ್ ಬದಲಾವಣೆಗಳ ತಕ್ಕಂತೆ ನಿಮ್ಮ ಸ್ಟಾಕ್ಸನ್ನು ಬೈ ಹಾಗೂ ಸೆಲ್ ಮಾಡಿ ರೀಬ್ಯಾಲೆನ್ಸ್ ಮಾಡುವ ಮೂಲಕ ಒಳ್ಳೆ ರಿಟರ್ನ್ಸನ್ನು ಕೊಡಿಸಲು ಪ್ರಯತ್ನಿಸ್ತಾರೆ. ಇಲ್ಲಿ ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಮಲ್ಟಿ ಕ್ಯಾಪ್ ಫಂಡ್ಸ್ ಅಂದರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಫಂಡ್ಸ್ನ ಮಿಕ್ಸ್ ಫಂಡ್ಸ್ನ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ ಫ್ಲೆಕ್ಸಿಬಿಲಿಟಿ ನಿಮಗೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಯಾವುದಾದ್ರೂ ಸ್ಟಾಕ್ನ ಬೆಲೆ ಮಿಸ್ಪ್ರೈಸ್ ಆದ ಸಮಯದಲ್ಲಿ ಫಂಡ್ ಮ್ಯಾನೇಜರ್ ಇದರ ಬೆನಿಫಿಟ್ ತಗೊಂಡು ಅವರ ಮ್ಯೂಚುವಲ್ ಫಂಡ್ಸ್ನಲ್ಲಿ ಜಾಸ್ತಿ ರಿಟರ್ನ್ಸನ್ನು ತರಿಸ್ಕೊಡ್ಬೋದು. ಈಗ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನ ಡಿಸ್ಅಡ್ವಾಂಟೇಜಸ್ ಏನು? ನಿಮ್ಮದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಇದ್ದರೂ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನ ಎಕ್ಸ್ಪೆನ್ಸ್ ರೇಷಿಯೋ 1% ಅಷ್ಟು ಜಾಸ್ತಿ ಇರುತ್ತೆ. ಇಲ್ಲಿ ಫಂಡ್ ಮ್ಯಾನೇಜರ್ನ ಎಕ್ಸ್ಪೀರಿಯನ್ಸ್ ತುಂಬ ಮುಖ್ಯ. ಯಾಕೆ ಅಂದರೆ ಅವರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನಿಮಗೆ ಒಳ್ಳೆ ರಿಟರ್ನ್ಸನ್ನು ತರಿಸ್ಕೊಡಲು ಸಾಧ್ಯವಾಗುವುದಿಲ್ಲ. ಫಂಡ್ ಮ್ಯಾನೇಜರ್ ಯಾವ ಯಾವ ಸ್ಟಾಕ್ಸ್ ಮೂಲಕ ನಮ್ಮ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರಲ್ಲ. ಇದರ ಇನ್ವೆಸ್ಟ್ಮೆಂಟ್ ರಿಸ್ಕ್ ಹಾಗೂ ವಾಲಟಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಫಂಡ್ ಮ್ಯಾನೇಜರ್ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಬೀಟ್ ಮಾಡಲು ಟ್ರೈ ಮಾಡ್ತಾರೆ. ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು? ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಫಂಡ್ ಮ್ಯಾನೇಜರ್ ಅವರ ಇಚ್ಛೆಯಂತೆ ಸ್ಟಾಕ್ಸ್ ತಗೊಳ್ಳಲ್ಲ. ಅವರು ಯೂಶ್ವಲಿ ಮಾರ್ಕೆಟ್ನ ಬೆಂಚ್ ಮಾರ್ಕ್ ಇಂಡೆಕ್ಸನ್ನು ಪ್ರತಿಬಿಂಬಿಸ್ತಾರೆ, ಅಂದರೆ ಕಾಪಿ ಮಾಡ್ತಾರೆ. ಇದು ಏರೋಪ್ಲೇನ್ನಲ್ಲಿ ಆಟೋ ಪೈಲಟ್ ಮೋಡ್ ಇದ್ದ ಹಾಗೆ. ಇಲ್ಲಿ ಪದೇ ಪದೇ ಸ್ಟಾಕನ್ನು ಬೈ ಮಾಡೋದು ಅಥವಾ ಸೆಲ್ ಮಾಡುವ ಕೆಲಸ ಇರಲ್ಲ. ಅಂದರೆ ಇಲ್ಲಿ ಯಾವುದೇ ಆದ ಫಂಡ್ ಮ್ಯಾನೇಜರ್ ಮೂಲಕ ಆಕ್ಟಿವ್ ಸ್ಟಾಕ್ ರೀಬ್ಯಾಲೆನ್ಸಿಂಗ್ ಆಗಲ್ಲ. ಇಂಡೆಕ್ಸ್ ಫಂಡ್, ETFs ಕೆಲವು ಪ್ಯಾಸಿವ್ ಫಂಡ್ನ ಉದಾಹರಣೆ. ಆದರೆ ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂತ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋಲಿ ಕವರ್ ಮಾಡ್ತೀನಿ. ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಅಡ್ವಾಂಟೇಜಸ್ ಏನು? ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಎಕ್ಸ್ಪೆನ್ಸ್ ರೇಷಿಯೋ 0.1% ಇಂದ 0.8% ಅಷ್ಟು, ಅಂದರೆ ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ಫಂಡ್ ಮ್ಯಾನೇಜರ್ನ ಎಕ್ಸ್ಪೀರಿಯನ್ಸ್ ಅಷ್ಟೇನು ಮ್ಯಾಟರ್ ಆಗಲ್ಲ. ಹಾಗಾಗಿ ನೀವು ರಿಸರ್ಚ್ ಮಾಡಿ ಯಾವ ಫಂಡ್ ಮ್ಯಾನೇಜರ್ ನಿಮಗೆ ಚೆನ್ನಾಗಿ ರಿಟರ್ನ್ಸ್ ತರಿಸ್ಕೊಡ್ಬೋದು ಅಂತ ಟೈಮ್ ವೇಸ್ಟ್ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲಿ ಇರಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ರಿಸ್ಕ್ ಹಾಗೂ ವಾಲಟಿಲಿಟಿ ಇಲ್ಲಿ ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ಸ್ನಲ್ಲಿ ಯಾವ ಯಾವ ಸ್ಟಾಕ್ಸ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಲಾಗಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ತುಂಬ ಸಿಂಪಲ್, ಈಸಿ ಹಾಗೂ ಸ್ಟೇಬಲ್ ಫಾರ್ಮ್ ಆಫ್ ಇನ್ವೆಸ್ಟಿಂಗ್. ಅದಕ್ಕಾಗಿ ದ ಗ್ರೇಟೆಸ್ಟ್ ಇನ್ವೆಸ್ಟರ್ ಮಿಸ್ಟರ್ ವಾರನ್ ಬಫೆ ಕೂಡ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಮೂಲಕ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಲು ಹೇಳಿದ್ದಾರೆ. ಈಗ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಡಿಸ್ಅಡ್ವಾಂಟೇಜಸ್ ಏನು? ಇದು ಕೇವಲ ನಿಮಗೆ ಆವ್ರೇಜ್ ರಿಟರ್ನ್ಸ್ ಮಾತ್ರ ಕೊಡುತ್ತೆ. ಯಾಕೆ ಅಂದರೆ ಇದು ಮಾರ್ಕೆಟ್ನ ಬೆಂಚ್ ಮಾರ್ಕ್ ಅನ್ನು ಮಿಮಿಕ್ ಮಾಡುತ್ತೆ. ಸ್ಟಾಕ್ ಸೆಲೆಕ್ಷನ್ನ ಫ್ಲೆಕ್ಸಿಬಿಲಿಟಿ ಇರಲ್ಲ. ಅಂದರೆ ಒಂದೇ ಮ್ಯೂಚುವಲ್ ಫಂಡ್ಸ್ನಲ್ಲಿ ನಿಮಗೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಲು ಸಾಧ್ಯವಾಗಲ್ಲ.
ಇಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಂದರೆ ನೀವು ಯೂಶುವಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಮಿನಿಮಮ್ 10 ವರ್ಷಗಳ ಕಾಲ. ಈಗ ನಾವು 2013ಇಂದ 2021 ತನಕ ಟೋಟಲ್ ನಂಬರ್ ಆಫ್ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ನ ಪ್ರಕಾರ ಎಷ್ಟು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಹಾಗೂ ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸಿನ ಪರ್ಸೆಂಟೇಜ್ ನೋಡಿದ್ರೆ ಈಗ 2014 ಹಾಗೂ 15ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಇದೆ. ಅಂದ್ರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ನಾವು 2018ರಲ್ಲಿ ನೋಡಿದ್ರೆ 93% ಅಷ್ಟು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇಂಡೆಕ್ಸ್ ಅನ್ನ ಅಂಡರ್ ಪರ್ಫಾರ್ಮ್ ಮಾಡಿದೆ. ಹಾಗೂ ಅದೇ ಲಾಸ್ಟ್ 3 ವರ್ಷಗಳ ಕಾಲ ನಾವು ನೋಡಿದ್ರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ 52%, 48% ಹಾಗೂ 52% ಅಷ್ಟು ಅಂಡರ್ ಪರ್ಫಾರ್ಮ್ ಮಾಡಿದೆ. ಹೀಗೆ ಟೋಟಲ್ ಲಾಸ್ಟ್ 4 ವರ್ಷದ ಆವರೇಜ್ ಡೇಟಾ ನೋಡಿದರೆ 61% ಅಷ್ಟು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇಂಡೆಕ್ಸ್ ಅನ್ನ ಅಂಡರ್ ಪರ್ಫಾರ್ಮ್ ಮಾಡಿದೆ. ಮತ್ತು ಕ್ಯಾಲೆಂಡರ್ ಇಯರ್ 2015ರಿಂದ ಕ್ಯಾಲೆಂಡರ್ ಇಯರ್ 2020ರ ಆವರೇಜ್ ಡೇಟಾನ ನೋಡಿದರೆ 93% ಅಷ್ಟು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಹಾಗೂ 82% ಅಷ್ಟು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಇಂಡೆಕ್ಸ್ ಅನ್ನ ಅಂಡರ್ ಪರ್ಫಾರ್ಮ್ ಮಾಡಿದೆ. ಈ ಡೇಟಾ ಎಕನಾಮಿಕ್ ಟೈಮ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನಾವು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ತಗೋಬೇಕಾ ಅಥವಾ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಇದು ನೀವೇ ಡಿಸೈಡ್ ಮಾಡಬೇಕು. ಇಂಡಿಯನ್ ಎಕನಾಮಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇದರ ಕಾರಣದಿಂದ ನೀವು ಒಳ್ಳೆ ಆಕ್ಟಿವ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅನ್ನು ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ರಿಟರ್ನ್ಸ್ ಸಿಗ್ಬಹುದು. ಆದ್ರೆ ನಿಮ್ಗೆ ಜಾಸ್ತಿ ರಿಸ್ಕ್ ಹಾಗೂ ಒಳ್ಳೆ ಫಂಡ್ ಮ್ಯಾನೇಜರ್ ಅನ್ನ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಲು ಟೈಮ್, ಎಫರ್ಟ್ ಹಾಗೂ ಯಾವುದೇ ಕಷ್ಟ ಪಡಬೇಕಾಗಿಲ್ಲ. ಅಂದ್ರೆ ನೀವು ಸುಮ್ಮನೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. USA ಅಂತ ಡೆವಲಪ್ಡ್ ಕಂಟ್ರೀಸ್ನಲ್ಲಿ 20% ಅಷ್ಟು ಜನ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಇಂಡಿಯಾ ತರ ಡೆವಲಪಿಂಗ್ ದೇಶದಲ್ಲಿ ಕೇವಲ 10% ಅಷ್ಟು ಜನ ಮಾತ್ರ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ನ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಪ್ಯಾಸಿವ್ ಇನ್ವೆಸ್ಟಿಂಗ್ ಇನ್ನೂ ಪಾಪ್ಯುಲರ್ ಆಗಿಲ್ಲ. ಹಲವಾರು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಲಾಂಗ್ ಟೈಮ್ ನಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ನಿಮ್ಗೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್ ನಲ್ಲಿ ಈ ಟೆನ್ಷನ್ ಇರಲ್ಲ. ಹಾಗೂ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ನ ರಿಟರ್ನ್ಸ್ ಆವರೇಜ್ ಆಗಿರ್ಬೋದು, ಆದ್ರೆ ಯಾವತ್ತೂ ಅದು ಅಂಡರ್ ಪರ್ಫಾರ್ಮ್ ಮಾಡಲ್ಲ. ಈ ವಿಡಿಯೋ ಇಂದ ನಿಮ್ಗೆ ಆಕ್ಟಿವ್ ಹಾಗೂ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಇರುವ ಎಲ್ಲ ಡೌಟ್ಸ್ ಕ್ಲಾರಿಫೈ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನ ನೋಡಿ ನಿಮ್ಗೆ ಆನ್ಸರ್ ಕೊಡ್ತೀನಿ. ನಾವು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಮಾತಾಡಬೇಕಾದ್ರೆ ಇಂಡೆಕ್ಸ್ ಫಂಡ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಆದ್ರೆ ಇಂಡೆಕ್ಸ್ ಫಂಡ್ ಅಂದ್ರೆ ಏನು, ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಮುಂದಿನ ಇಂಡೆಕ್ಸ್ ಫಂಡ್ ನ ವಿಡಿಯೋ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಜಾಗೃತರಾಗಿರಿ, ಸುರಕ್ಷಿತವಾಗಿರಿ ಹಾಗೂ ಆಕ್ಟಿವ್ ಮತ್ತು ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಮುಂದಿನ ವಿಡಿಯೋವರೆಗೂ ಧನ್ಯವಾದಗಳು.